ಡಿಕೆ ಬಚಾವ್ ಇನ್ನಷ್ಟು ದಿನ ಬಿಗ್ ರಿಲೀಫ್ ಅಲ್ಲಿ ಇರ್ತಾರೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಮತ್ತಷ್ಟು ದಿನ ಸೇಫ್ ಆಗಿರ್ತಾರೆ ಡಿಕೆ ಶಿವಕುಮಾರ್ ಅವರು. ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಿಸಿದ್ದ ಇಡಿ ಅಧಿಕಾರಿಗಳು ಇಡಿ ಕೇಸ್ ಬಗ್ಗೆ ದೆಹಲಿ ಹೈಕೋರ್ಟ್ಗೆ ಪ್ರಶ್ನಿಸಿದರು ಡಿಕೆ ಶಿವಕುಮಾರ್. ಇಡಿ ದಾಖಲಿಸಿದ ಕೇಸ್ಗೆ ಈಗ ಕೇಂದ್ರ ಸರ್ಕಾರ ಪ್ರತಿವಾದವನ್ನ ಮಾಡಿದೆ. ಕೇಂದ್ರ ಸರ್ಕಾರ ವಾದಿಯನ್ನಾಗಿ ಮಾಡಿರುವಂತಹ ದಿಲ್ಲಿ ಹೈಕೋರ್ಟ್ ಇದರ ಜೊತೆಗೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶವನ್ನು ಕೂಡ ಪ್ರಕಟಣೆ ಮಾಡಲಾಗಿದೆ. ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು. ಈ ಒಂದು ಇಡಿ ರೈಡ್ನ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಕೇಸ್ನಲ್ಲಿ ಮತ್ತಷ್ಟು ದಿನಗಳ ಕಾಲ ಸೇಫ್ ಆಗಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಾಗಿತ್ತು. ಸೊ ಹೀಗಿರಬೇಕಾದ್ರೆ ಇಡಿ ಕೇಸ್ ಬಗ್ಗೆ ದೆಹಲಿ ಹೈಕೋರ್ಟ್ ಈಗ ಪ್ರಶ್ನೆಯನ್ನ ಮಾಡಿದೆ. ಇಡಿ ದಾಖಲಿಸಿದ ಕೇಸ್ಗೆ ಈಗ ಕೇಂದ್ರ ಸರ್ಕಾರ ಪ್ರತಿವಾದಿಯಾಗಿದೆ. ಕೇಂದ್ರ ಸರ್ಕಾರ ಪ್ರತಿವಾದಿಯನ್ನಾಗಿ ಮಾಡಿದ ದಿಲ್ಲಿ ಹೈಕೋರ್ಟ್ ಈ ಕೇಸ್ ಬಗ್ಗೆ ಕೇಂದ್ರದ ನಿಲುವು ಕೇಳಿರುವಂತಹ ಹೈಕೋರ್ಟ್ ಇದರ ಜೊತೆಗೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶವನ್ನು ಕೂಡ ಹೊರಡಿಸಿದೆ. ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತುಂಬಾನೇ ದೊಡ್ಡ ಮಟ್ಟದ ರೀತಿಯಲ್ಲಿ ರಿಲೀಫ್ ಸಿಕ್ಕಿದೆ. ಅಕ್ರಮವಾದಂತಹ ಹಣ ವರ್ಗಾವಣೆ ಕೇಸ್ನಲ್ಲಿ ಮತ್ತಷ್ಟು ದಿನಗಳು ರಿಲೀಫ್ ಆಗಿರ್ಬೋದು, ಟೆನ್ಷನ್ ಇಲ್ಲದೆ ಇರ್ಬೋದು. ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಾಗಿತ್ತು ಡಿಕೆ ಅವರ ಮೇಲೆ. ಸೊ ಹೀಗಿರಬೇಕಾದ್ರೆ ಇದೀಗ ಇಡಿ ದಾಖಲಿಸಿದಂತಹ ಕೇಸ್ಗೆ ಈಗ ಕೇಂದ್ರ ಸರ್ಕಾರ ಪ್ರತಿವಾದಿಯನ್ನಾಗಿ ಮಾಡಿದ ದಿಲ್ಲಿ ಹೈಕೋರ್ಟ್. ಈ ಕೇಸ್ ಬಗ್ಗೆ ಕೇಂದ್ರದ ನಿಲುವು ಕೇಳ್ತಾ ಇದ್ದಾರೆ ಹೈಕೋರ್ಟ್ ಅವರು. ಸೊ ಮುಖ್ಯವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇನ್ನು ಸಾಕಷ್ಟು ಗೊಂದಲದಲ್ಲಿ ಟೆನ್ಷನ್ ಅಲ್ಲೂ ಕೂಡ ಎದುರು ಏನಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅದಕ್ಕೆ ಒಂದು ಕಡೆಯಿಂದ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು. ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನಗಳ ಕಾಲ ಒಂದಿಷ್ಟು ತನಿಖೆ ಆಗಿರ್ಬೋದು ಅಥವಾ ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಇಡಿ ದಾಖಲಿಸಿದಂತಹ ಕೇಸ್ಗೆ ಈಗ ಕೇಂದ್ರ ಸರ್ಕಾರ ಪ್ರತಿವಾದಿಸಿದೆ. ಕೇಂದ್ರ ಸರ್ಕಾರ ಪ್ರತಿವಾದಿಯನ್ನಾಗಿ ಮಾಡಿದ ದಿಲ್ಲಿ ಹೈಕೋರ್ಟ್ ಪ್ರತಿವಾದವನ್ನಾಗಿ ಮಾಡಿದ ಈ ಕೇಸ್ ಬಗ್ಗೆ ಕೇಂದ್ರದ ನಿಲುವು ಕೇಳ್ತಾ ಇದ್ದಾರೆ ಹೈಕೋರ್ಟ್ನವರು. ಇದರೆಲ್ಲದರ ಜೊತೆಗೆ ಬಲವಂತದ ಕ್ರಮ ಕೈಗೊಳ್ಳಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಏನೆಲ್ಲ ಗೊಂದಲ ಟೆನ್ಷನ್ ಎಲ್ಲ ಇತ್ತು ಎಲ್ಲವೂ ಕೂಡ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಅವ್ರಿಗೆ. ಅಂದರೆ ಕೆಲವೊಂದಿಷ್ಟು ದಿನಗಳ ಕಾಲ ಅಂದರೆ ಮತ್ತಷ್ಟು ದಿನಗಳ ಕಾಲ ಸದ್ಯದ ಮಟ್ಟಿಗೆ ಅದರ ಟೆನ್ಷನ್ ಇರೋದಿಲ್ಲ, ಅದರ ಒತ್ತಡವೂ ಕೂಡ ಇರೋದಿಲ್ಲ. ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಂಚ ಮಟ್ಟದ ರೀತಿಯಲ್ಲಿ ರಿಲೀಫ್ ಸಿಕ್ಕಿದೆ. ಕೇಂದ್ರ ಸರ್ಕಾರ ಪ್ರತಿವಾದಿಯನ್ನಾಗಿ ಈಗಾಗಲೇ ಮಾಡಿದೆ. ಈ ಕೇಸ್ ಬಗ್ಗೆ ಕೇಂದ್ರದ ನಿಲುವನ್ನು ಕೇಳ್ತಾ ಇದ್ದ ಹೈಕೋರ್ಟ್ ಇದೆಲ್ಲದರ ಜೊತೆಗೆ ಬಲವಂತದ ಕ್ರಮವನ್ನು ಕೈಗೊಳ್ಳದಂತೆ ಆದೇಶವನ್ನು ಕೂಡ ಹೊರಡಿಸಿದೆ. ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡಿ ಎಂಟ್ರಿ ಕೊಟ್ಟಿತ್ತು. ಇದೆಲ್ಲದರ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಇದರಿಂದ ಈ ಒಂದು ಕೇಸ್ನಿಂದ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪಗಳು ಏನೆಲ್ಲ ಇತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೊಂಚ ಮಟ್ಟದ ರೀತಿಯಲ್ಲಿ ರಿಲೀಫ್ ಸಿಕ್ಕಿದೆ ಅನ್ನುವಂಥದ್ದು ಇಲ್ಲಿ ಕೇಳ್ಪಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಏನಿದೆ ಪ್ರತಿವಾದಿಯನ್ನಾಗಿ ಮಾಡ್ತಾ ಇದೆ ಇಲ್ಲಿ ದಿಲ್ಲಿ ಹೈಕೋರ್ಟ್ ಅಂತೇಳಿ ಹೇಳ್ತಾ ಇರ್ಬೋದು. ಈ ಕೇಸ್ ಬಗ್ಗೆ ಕೇಂದ್ರದ ನಿಲುವು ಕೇಳ್ತಾ ಇದೆ ಹೈಕೋರ್ಟ್. ಖಂಡಿತವಾಗಲೂ ಈ ರೀತಿಯಾಗಿ ಅಕ್ರಮ ಹಣ ವರ್ಗಾವಣೆ ಆಗಿರ್ಬೋದು ಅಥವಾ ಇಡಿ ಅಧಿಕಾರಿಗಳು ರೈಡ್ ಮಾಡೋದಾಗಿರ್ಬೋದು ಎಲ್ಲವೂ ಕೂಡ ನಾವು ರಾಜಕೀಯ ವಲಯದಲ್ಲಿ ನಾವು ನೋಡ್ತಾನೆ ಬರ್ತಾ ಇರ್ತೀವಿ. ಸಾಕಷ್ಟು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಅವರೆಲ್ಲರ ಮೇಲೂ ಕೂಡ ಈ ರೀತಿಯಾಗಿ ಆರೋಪಗಳು ಕೇಳಿಬರುವಂಥದ್ದು ಸಹಜ. ಆದರೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದಾಗಿರ್ಬೋದು ಮತ್ತು ತನಿಖೆ ಮಾಡಿದಾಗ ಎಲ್ಲವೂ ಕೂಡ ಬಹಿರಂಗವಾಗುತ್ತೆ. ಸದ್ಯದ ಮಟ್ಟಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು. ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಬಿಗ್ ರಿಲೀಫ್ ಸಿಕ್ಕಿದೆ. ಮುಖ್ಯವಾಗಿ ಇಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಟೆನ್ಷನ್ ಇತ್ತು, ಇಷ್ಟು ದಿನಗಳ ಕಾಲ ಗೊಂದಲ ಇತ್ತು, ಟೆನ್ಷನ್ ಇತ್ತು. ಈ ಒಂದು ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಏನಾದರೂ ಏರುಪೇರು ಆಗಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಟೆನ್ಷನ್ ಇತ್ತು. ಆದರೆ ಇದೀಗ ದಿಢೀರನೇ ಏನು ಮುಖ್ಯವಾಗಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಅವ್ರಿಗೂ ಕೂಡ ಈ ಒಂದು ಗೊಂದಲ ಟೆನ್ಷನ್ನಿಂದ ಹೊರ ಬಂದಿದ್ದಾರೆ.
ಇಡಿ ದಾಖಲಿಸಿದಂತಹ ಕೇಸ್ಗೆ ಈಗ ಕೇಂದ್ರ ಸರ್ಕಾರ ಪ್ರತಿವಾದಿಯನ್ನಾಗಿ ಮಾಡಿದೆ.